ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವು ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆಗೆ ಸಿದ್ಧವಾಗುತ್ತಿದೆ. ಕಾಮಗಾರಿಗಳು ತ್ವರಿತಗತಿಯಲ್ಲಿ ಮುಂದುವರಿಯುತ್ತಿದೆ. ದೇವಾಲಯದ ಸುತ್ತು ಇರುವ ಮರದ ಕೆತ್ತನೆಗಳು ಹೆಚ್ಚು ಕಡಿಮೆ ಪೂರ್ತಿಯಾಗಿವೆ. ಗಣಪತಿಯ ನಾಟ್ಯ ಭಂಗಿಯ ನೂರಾರು ಶೈಲಿಯ ರೂಪುಗಳು, ಶಿವಪುರಾಣದ ಕೆತ್ತನೆಗಳು, ಋಷಿ ಮುನಿಗಳು, ನಾಗ, ನವಿಲು, ಇಲಿ, ಆನೆ, ವ್ಯಾಳ ಮುಖಗಳು, ಚಾರುಗುಂಟ, ಸಿಂಹ ಮುಂತಾದ ಕೆತ್ತನೆಗಳು ಬಹಳ ಆಕರ್ಷಕವಾಗಿ ಚಿತ್ರೀಕರಿಸಲ್ಪಟ್ಟಿದೆ. ಮೂಡುಬಿದ್ರೆ ಸಮೀಪದ ಕಲ್ಲಮುಂಡ್ಕೂರು ನಾರಾಯಣ ಆಚಾರ್ಯ ಮತ್ತು ಅವರ ಪುತ್ರ ಹರೀಶ್ ಆಚಾರ್ಯ ಈ ಕೆಲಸದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು. ಇಲ್ಲಿ ಒಂದು ಅದ್ಭುತ ಕ್ಷಣ ಇವತ್ತು ನಿರ್ಮಾಣವಾಗಿದೆ. ಏನಂದ್ರೆ, ಒಂದು 10-12 ವರ್ಷದ ಒಂದು ಮಧುರಿನ ಭಕ್ತರ ಒಂದು ಕನಸು ನನಸಾಗುವ ಸಾಕಾರಗೊಳ್ಳುವಂತ ಒಂದು ಕ್ಷಣ ಸಾಕಾರವಾಗಿದೆ. ಇದಕ್ಕೆಲ್ಲ ಮೂಲ ನಿಜವಾಗ್ಲೂ ಕಾರಣ ನಮ್ಮ ಮಧುರು ಮದನಂತೇಶ್ವರನ ಅನುಗ್ರಹ ಅಂತಲೇ ತಿಳಿಬಹುದು. ಮುಖ್ಯವಾಗಿ ನಾವೊಂದು 12 ವರ್ಷದ 10-12 ವರ್ಷದಿಂದ ಪ್ರಾರಂಭಗೊಂಡು ಒಂದು 5-6-7 ವರ್ಷದವರೆಗೆ ನಾವು ಈ ದೇವಾಲಯದ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಖ್ಯವಾಗಿ ನಾವೊಂದು ಅಭಿನಂದನೆ ಮತ್ತೆ ಅವರಿಗೆ ಒಂದು ನಾವು ಧನ್ಯವಾದನೆ ಹೇಳಬೇಕು. ಯಾರಿಗೆ ಅಂದ್ರೆ, ನಮ್ಮ ಗುರುಗಳಾದ ಮುನಿಯಂಗಳ ಪ್ರಸಾದ್ ಭಟ್ ಅವರಿಗೆ. ಅವರ ಒಂದು ದೇವಾಲಯದ ಒಂದು ಈ ಚಿತ್ರಣ, ಒಂದು ನಕ್ಷೆ, ಈ ಎಲ್ಲ ಆಧಾರದ ಮೇಲೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಶಿಲ್ಪಕಲಾ ಕೆಲಸ ಕಾರ್ಯಗಳು ಎಲ್ಲ ಮೂಡಿ ಬಂದಿದೆ. ಮತ್ತು ಅದೆಲ್ಲವನ್ನು ಅವರು ಏನು ಕೊಟ್ಟಂತ ಅಳತೆ ಆಗ್ಲಿ, ಕೊಟ್ಟಂತ ನಕ್ಷೆ ಆಗ್ಲಿ, ಮತ್ತೆ ಒಂದು ಆಕಾರವಾಗಲಿ ಎಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಅಂದ್ರೆ ಆ ಬಂದಿದೆ ಅಂದ್ರೆ ಆ ಎಲ್ಲ ಕೆಲಸಗಳು ನಮ್ಮ ಎಲ್ಲ ಶಿಲ್ಪಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಚಾಚು ತಪ್ಪದೆ ಯಾವುದೇ ಕೆಲಸ ಒಂದು ನ್ಯೂನತೆಗಳು ಬಾರದಾಗೆ ಒಂದು ಆ ದೇವರ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕೆಲಸವನ್ನು ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ನಾವು ಕೆಲಸವನ್ನು ನಿರ್ವಹಿಸಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಶಿಲ್ಪಿಗಳು ಮತ್ತು ನಮ್ಮ ಪೂಜ್ಯರಾದ ನಮ್ಮ ಹಿರಿಯರು, ನನ್ನ ಗುರುಗಳು, ನಮ್ಮ ತಂದೆಯವರು ಶಿಲ್ಪಿ ನಾರಾಯಣಾಚಾರಿ ಇವರ ಮುಖ್ಯ ಮಾರ್ಗದರ್ಶನದಲ್ಲಿ ನಾವೊಂದು ಈ ಕೆಲಸವನ್ನು ಇವತ್ತು ನಿರ್ವಹಿಸಿ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ ಅಂತಿದ್ದೇವೆ ಅಂತ ಹೇಳಿದ್ರೆ ತುಂಬಾ ಒಂದು ನಾವು ಧನ್ಯತಾ ಭಾವನೆಯಲ್ಲಿ ಹೇಳ್ಬೋದು. ಹಾಗೂ ಮತ್ತು ನಾಳ್ದು 27ರಿಂದ ಏಪ್ರಿಲ್ 8ರವರೆಗೆ ಕಲಶೋತ್ಸವ ಕಾರ್ಯಕ್ರಮಗಳೆಲ್ಲವೂ ನಡೆಯುತ್ತಾ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಮಾಡಿದಂತ ಶಿಲೆ ಕೆಲಸ ಆಗಲಿ, ಮರದ ಕೆಲಸ ಆಗಲಿ, ಮತ್ತೆ ತಾಮ್ರದ ಪ್ರತಿಯೊಂದು ಕೆಲಸ ಕೂಡ ಒಂದು ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಈ ಕೆಲಸಗಳನ್ನು ಆಸ್ವಾದಿಸಬೇಕು, ಮತ್ತೆ ನಮ್ಮಂತ ಕಲಾವಿದರಿಗೆ ಇನ್ನಷ್ಟು ಪ್ರೋತ್ಸಾಹಗಳನ್ನು ಕೊಡಬೇಕು. ಹಾಗೂ ಮಾಡಿದ ಕೆಲಸಕ್ಕೆ ಒಂದು ಧನ್ಯತೆಯ ಭಾವನೆಯನ್ನು ತೋರ್ಬೇಕು ಅಂತ ಎಲ್ಲರ ಹತ್ರನು ನಾವು ಬೇಡ್ತಾ ನಮ್ಮ ಒಂದು ಅನಿಸಿಕೆಯನ್ನು ನಾನು ಮುಗಿಸಿದ್ದೇನೆ. ನಮಸ್ಕಾರ.